ಹಾಯ್ ಫ್ರೆಂಡ್ಸ್, ವೇದಗಳು, ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ನಮ್ಮ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಈ 14 ಲೋಕಗಳಲ್ಲಿ ಭೂಲೋಕ 7ನೇ ಸ್ಥಾನದಲ್ಲಿದೆ. ಭೂಲೋಕದ ಮೇಲೆ 6 ಲೋಕಗಳಿವೆ. ಇವುಗಳನ್ನ ಮೇಲಿನ ಪ್ರಪಂಚ ಆರ್ ಊರ್ಧ್ವಲೋಕ ಅಂತಾರೆ. ಹಾಗೂ ಮಧ್ಯಲೋಕ ಇರುತ್ತೆ. ಇದರಲ್ಲಿ ಕೇವಲ ಒಂದೇ ಒಂದು ಲೋಕ ಇರುತ್ತೆ, ಅದೇ ನಮ್ಮ ಭೂಲೋಕ. ಭೂಮಿ ಕೆಳಗೆ 7 ಲೋಕಗಳಿದೆ. ಇವುಗಳನ್ನ ಅಥರ್ವ ಲೋಕಗಳು ಅಂತಾರೆ. ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಲೋಕಗಳ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಮೊದಲು ಊರ್ಧ್ವ ಲೋಕಗಳ ಬಗ್ಗೆ ಮಾತಾಡೋಣ, ಅಂದರೆ ಮೇಲಿನ ಲೋಕಗಳ ಬಗ್ಗೆ. ಇದರಲ್ಲಿ 6 ಲೋಕಗಳಿವೆ ಅಂತ ನಾನು ಆಲ್ರೆಡಿ ಹೇಳಿದೆ. ಮೊದಲನೇದು ಸತ್ಯಲೋಕ. ಸತ್ಯಲೋಕನ ಬ್ರಹ್ಮಲೋಕ ಅಂತ ಕೂಡ ಹೇಳ್ತಾರೆ. ಸತ್ಯಲೋಕ ಬೇರೆಲ್ಲ ಲೋಕಗಳಿಗಿಂತ ಮೇಲೆ ಇರುತ್ತೆ. ಈ ಲೋಕದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಜೀವಿಸ್ತಾರೆ. ಇಲ್ಲಿ ಬ್ರಹ್ಮನ ಜೊತೆ ತನ್ನ ಪತ್ನಿಯಾದ ಸರಸ್ವತಿ ದೇವಿ ಕೂಡ ಇರ್ತಾರೆ. ಇವರಿಬ್ಬರ ಜೊತೆ ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ ಕೆಲವು ಒಳ್ಳೆಯ ಆತ್ಮಗಳು ಕೂಡ ಇರುತ್ತೆ. ಎರಡನೇದು ತಪಾಲೋಕ. ಈ ಲೋಕದಲ್ಲಿ 4 ಮಕ್ಕಳು ಜೀವಿಸ್ತಾರೆ. ಈ 4 ಮಕ್ಕಳ ಹೆಸರು ಸನಕ್, ಸನಂದ, ಸನಾತನ್ ಅಂಡ್ ಸನಾತ್. ತಪೋಲೋಕ ಸತ್ಯಲೋಕದಿಂದ 12 ಕೋಟಿ ಯೋಜನೆಗಳ ಕೆಳಗೆ ಇದೆ. ಗ್ರಂಥಗಳ ಪ್ರಕಾರ 4 ಮೈಲ್ಸ್ನ ಒಂದು ಯೋಜನೆ ಅಂತಾರೆ. ಈ ಲೋಕದಲ್ಲಿರೋ ಆ 4 ಬಾಲಕರನ್ನು ಕೂಡ ಶ್ರೀ ಮಹಾವಿಷ್ಣುವಿನ ಒಂದು ಅವತಾರವಾಗಿ ಹೇಳ್ಕೊಳ್ತಾರೆ. ಇವರು ಜ್ಞಾನಶಕ್ತಿಗೆ ಅಧಿಪತಿಗಳು. ಈ 4 ಅಮರರು, ಅಂದ್ರೆ ಇವ್ರಿಗೆ ಮರಣ ಅನ್ನೋದೇ ಇಲ್ಲ. ಇವರ ಶರೀರ ಕೇವಲ 5 ವರ್ಷದ ಮಗುವಿನ ತರ ಇರುತ್ತೆ. ಈ 4 ಜನರ ಪವಿತ್ರತೆ, ಒಳ್ಳೆ ಮನಸ್ಸಿನ ಕಾರಣದಿಂದ ಇವ್ರಿಗೆ ಎಲ್ಲಾ ಲೋಕಗಳಿಗೆ ಹೋಗೋಕೆ ಅನುಮತಿ ಇರುತ್ತೆ. ಅಷ್ಟೇ ಅಲ್ಲದೆ ಶ್ರೀ ಮಹಾವಿಷ್ಣುವಿನ ವೈಕುಂಠಕ್ಕೆ ಕೂಡ ಹೋಗೋಕೆ ಅನುಮತಿ ಇದೆ. ತಪೋಲೋಕದಲ್ಲಿ ಈ 4 ಬಾಲಕರು ಯಾವಾಗಲೂ ತಪಸ್ಸು ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಲೋಕನ ತಪೋಲೋಕ ಅಂತಾರೆ. ಮೂರನೇದು ಜನಹಲೋಕ. ತಪೋಲೋಕದಿಂದ 8 ಕೋಟಿ ಯೋಜನೆಗಳ ಕೆಳಗೆ ಜನಹಲೋಕ ಇದೆ. ಈ ಲೋಕದಲ್ಲಿ ವಿರಾಜ್ ಅನ್ನೋ ದೇವರು ಜೀವಿಸ್ತಾರೆ. ಫೋರ್ತ್ ಒನ್ ಮಹರ್ಲೋಕ. ಜನಹಲೋಕದಿಂದ 4 ಕೋಟಿ ಯೋಜನೆಗಳ ಕೆಳಗೆ ಮಹರಲೋಕ ಇದೆ. ಈ ಲೋಕದಲ್ಲಿ ಋಷಿಗಳು, ಮುನಿಗಳು ಜೀವಿಸ್ತಿರ್ತಾರೆ. ಇಲ್ಲಿ ಜೀವಿಸ್ತಿರೋ ಋಷಿಗಳು, ಮುನಿಗಳು ಭೂಲೋಕ ಮತ್ತು ಸತ್ಯಲೋಕಕ್ಕೆ ಹೋಗಿ ಬರ್ತಿರ್ತಾರೆ. ಈ ಮುನಿಗಳು ಅವರ ಇಷ್ಟದ ಪ್ರಕಾರ ಎಲ್ಲಾದರೂ ಹೋಗ್ಬೋದು. ಈ ಲೋಕದಲ್ಲಿ ಜೀವಿಸ್ತಿರೋ ಮುನಿ ಋಷಿಗಳ ಆಯಸ್ಸು ಬ್ರಹ್ಮದೇವನಿಗೆ 1 ದಿನಕ್ಕೆ ಸಮಾನ ಆಗುತ್ತೆ. ಅಂದ್ರೆ ಮನುಷ್ಯನ ವಯಸ್ಸಿನ ಪ್ರಕಾರ 432 ಕೋಟಿ ವರ್ಷಗಳು. ಇವರು ಜೀವಿತಾಂತ ಮಾಡಿರೋ ಕರ್ಮಗಳ ಪ್ರಕಾರ ಇವರು ಸತ್ಯಲೋಕಕ್ಕೆ ಇಲ್ಲ ಮಹರಲೋಕಕ್ಕೆ ಸೇರ್ಕೊಳ್ತಾರೆ. 5ನೇದು ಸ್ವರ್ಗಲೋಕ. ಸ್ವರ್ಗಲೋಕ ಮಹರಲೋಕದಿಂದ 80,000 ಯೋಜನೆಗಳ ಕೆಳಗೆ ಇದೆ. ಈ ಲೋಕದಲ್ಲಿ 35 ಜನ ದೇವಿ ದೇವತೆಗಳು ಜೀವಿಸ್ತಿರ್ತಾರೆ. ಇಲ್ಲಿ ರಾಜ ಇಂದ್ರನು, ಗಂಧರ್ವರು, ಅಪ್ಸರೆಗಳು ಮತ್ತು ದೇವದತ್ತರು ಜೀವಿಸ್ತಿರ್ತಾರೆ. ಸ್ವರ್ಗಲೋಕ ತುಂಬಾ ಸುಂದರವಾಗಿರುತ್ತೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ಆಭರಣಗಳು, ಕೋರಿಕೆಗಳನ್ನ ತೀರಿಸೋ ವೃಕ್ಷ, ಬ್ರಹ್ಮಾಂಡದಲ್ಲಿ ತಿರುಗೋಕೆ ವಾಹನಗಳು, ಇಂದ್ರನ ವಾಹನವಾದ ಬಿಳಿ ಐರಾವತದಂತ ಎಷ್ಟೋ ಅದ್ಭುತವಾದ ವಿಷಯಗಳು ಇದೆ. ಸ್ವರ್ಗಲೋಕದಲ್ಲಿರೋ ದೇವತೆಗಳ ಪ್ರಥಮ ಕರ್ತವ್ಯ ರಾಕ್ಷಸರ ವಿರುದ್ಧ ಅವರನ್ನು ಅಪೋಸ್ ಮಾಡ್ತಾ ಈ ಬ್ರಹ್ಮಾಂಡಕ್ಕೆ ರಕ್ಷಣೆಯಾಗಿರೋದು. ಸ್ವರ್ಗಲೋಕದ ರಾಜಧಾನಿ ಅಮರಾವತಿ. ಇಲ್ಲಿ ಅಮರರು ಅಂದ್ರೆ ಮರಣ ಇಲ್ದಿರೋರು ಜೀವಿಸ್ತಿರ್ತಾರೆ. ಸ್ವರ್ಗಲೋಕದಲ್ಲಿ 3 ತಲೆಯ ಆನೆ, ಕಾಮಧೇನು, ರೆಕ್ಕೆಯನ್ನ ಹೊಂದಿರೋ ಕುದುರೆಗಳು ಕ್ಷೀರಸಾಗರ ಮಥನದಿಂದ ಲಭಿಸ್ತು. ಸ್ವರ್ಗದಲ್ಲಿರೋ ದೇವತೆಗಳು ಬೇರೆ ಲೋಕದಲ್ಲಿರೋ ಎಲ್ಲಾ ದೇವತೆಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ಅವಾಗ ಭೂಲೋಕಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಸ್ವರ್ಗ ಲೋಕದಲ್ಲಿರೋರ ಕರ್ಮಗಳು ಒಳ್ಳೆಯದಾಗಿದ್ರೆ ಅವರಿಗೆ ಒಳ್ಳೆ ಪದವಿ ಕೂಡ ಲಭಿಸುತ್ತೆ. ಒಂದು ವೇಳೆ ಇವರ ಕರ್ಮಗಳು ಕೆಟ್ಟದಾಗಿದ್ರೆ ಮನುಷ್ಯ ಜಾತಿ ಇಲ್ಲ ಅದಕ್ಕಿಂತ ಕೀಳು ಜಾತಿಯಲ್ಲಿ ಜನ್ಮಿಸ್ತಾರೆ. 6ನೇದು ಭುವರಲೋಕ. ಈ ಲೋಕದಲ್ಲಿ 8 ಚಿಕ್ಕ ಲೋಕಗಳು ಕೂಡ ಇದೆ. ಈ 8 ಲೋಕಗಳು ಸಹ ಭುವರಲೋಕದಿಂದ ಭೂಲೋಕದ ಮಧ್ಯೆ ಇದೆ. ಮೊದಲನೇದು ಧ್ರುವಲೋಕ. ಇದು ಕ್ಷೀರಪಥದ ಮಧ್ಯೆ ಇರುತ್ತೆ. ಇದು ಮಹರಲೋಕದಿಂದ ಕೋಟಿ ಯೋಜನೆಗಳ ಕೆಳಗೆ ಇದೆ. 2ನೇದು ಸಪ್ತ ಋಷಿ ಲೋಕ. ಇದು ಧ್ರುವಲೋಕದಿಂದ 1,00,000 ಯೋಜನೆಗಳ ಕೆಳಗೆ ಇದೆ. ಈ ಲೋಕದಲ್ಲಿ 7 ಋಷಿಗಳು ಜೀವಿಸ್ತಿರ್ತಾರೆ.
ಈ ಸಪ್ತ ಋಷಿಗಳು ಭೂಲೋಕವಾಸಿಗಳಿಗೆ ದಿಶಾ ನಿರ್ದೇಶ ಮಾಡ್ತಾ ಇರ್ತಾರೆ. 3ನೇದು ನಕ್ಷತ್ರ ಲೋಕ, 4ನೇದು ಸೌರಮಂಡಲ, 5ನೇದು ಸೂರ್ಯಲೋಕ. ಸೂರ್ಯಲೋಕ ಭೂಮಿಯಿಂದ ಲಕ್ಷ ಯೋಜನೆಗಳ ದೂರದಲ್ಲಿದೆ. 6ನೇದು ಚಂದ್ರಲೋಕ. ಚಂದ್ರಲೋಕ ಭೂಲೋಕದಿಂದ 30,000 ಯೋಜನೆಗಳ ದೂರದಲ್ಲಿದೆ. ಈ ಲೋಕದಲ್ಲಿ ಚಂದ್ರದೇವನು ಜೀವಿಸ್ತಿರ್ತಾರೆ. 7ನೇದು ರಾಹುಕೇತು ಲೋಕ. ಮತ್ತೆ ಕೊನೆಯದಾಗಿ 8ನೇದು ಅಂತರಿಕ್ಷ ಲೋಕ. ಈ ಲೋಕನ ಆಕಾಶ ಲೋಕ ಅಂತ ಕೂಡ ಹೇಳ್ತಾರೆ. ಇದು ಭೂಮಿಯಿಂದ ಕೇವಲ ಕೆಲವು ಯೋಜನೆಗಳ ದೂರದಲ್ಲೇ ಇರುತ್ತೆ. ಅಂತರಿಕ್ಷ ಲೋಕದಲ್ಲಿ ಮೋಡಗಳಿರುತ್ತೆ. ಈ ಲೋಕದಲ್ಲಿ ಯಕ್ಷರು, ಪಿಸಾಚಿಗಳು ಮತ್ತು ಭೂತಗಳು ಜೀವಿಸ್ತಿರುತ್ತೆ. 7ನೇದು ಭೂಲೋಕ. 14 ಲೋಕಗಳಲ್ಲಿ ಭೂಲೋಕ 7ನೇ ಸ್ಥಾನದಲ್ಲಿರುತ್ತೆ. ಈ ಲೋಕದಲ್ಲಿ ಮನುಷ್ಯರ ಜೊತೆ ಎಷ್ಟೋ ಜೀವಿಗಳು ಬದುಕ್ತಿರುತ್ತೆ. ಭೂಲೋಕವನ್ನು ಮಧ್ಯಲೋಕ, ಮೃತ್ಯುಲೋಕ ಮತ್ತು ಪಾಪ ಪುಣ್ಯಲೋಕ ಅಂತಲೂ ಹೇಳ್ತಾರೆ. ಈ ಲೋಕ ಪೂರ್ತಿಯಾಗಿ ಸಮಯದ ಕಂಟ್ರೋಲಲ್ಲಿ ಇರುತ್ತೆ. ಭೂಮಿ ಮೇಲಿರೋ ಯಾವುದೇ ಜೀವಿಯಾದರೂ ಒಂದಲ್ಲ ಒಂದು ಟೈಮಲ್ಲಿ ಹಂತ ಆಗಬೇಕಾಗಿರೋದೆ. ಇವಾಗ ಅಥರ್ವ ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿಯ ಕೆಳಗೆ ಇರೋ ಈ 7 ಲೋಕಗಳಲ್ಲಿ ಯಾರ್ಯಾರು ಜೀವಿಸ್ತಿರ್ತಾರೆ ಅಂತಲೂ ತಿಳ್ಕೊಳ್ಳೋಣ. 8ನೇದು ಅತಲ ಲೋಕ. ಇಲ್ಲಿ ಬಾಲ ಅನ್ನೋ ಅಸುರ ರಾಜ ಜೀವಿಸ್ತಿರ್ತಾರೆ. ಇವನು ಮಾಯಾಸುರನ ಪುತ್ರನು. ಈ ಲೋಕವೆಲ್ಲ ಎಷ್ಟೋ ಮಾಯಗಳಿಂದ ಕೂಡಿರುತ್ತೆ. 9ನೇದು ವಿತಳ ಲೋಕ. ಈ ಲೋಕದಲ್ಲಿ ಶಿವನ ಒಂದು ರೂಪ ಇರುತ್ತೆ. ಆದ್ರಿಂದ ವಿತಳ ಲೋಕನ ಹತಕೇಶ್ವರ ಅಂತಾನೂ ಕರೀತಾರೆ. ಹಾಗೆ ಈ ಲೋಕದಲ್ಲಿ ಹತಾಕಿ ಅನ್ನೋ ನದಿ ಕೂಡ ಹರಿತಿರುತ್ತೆ. ಈ ನದಿಯಲ್ಲಿ ಹೆಚ್ಚು ಬಂಗಾರ ಇದೆ. ಹಾಗಾಗಿ ಈ ಲೋಕದಲ್ಲಿ ಜೀವಿಸ್ತಿರೋ ಎಲ್ಲರ ಹತ್ರ ಸಹ ಲೆಕ್ಕವಿಲ್ಲದಷ್ಟು ಬಂಗಾರ ಇರುತ್ತೆ. 10ನೇದು ಸುತಳ ಲೋಕ. ಈ ಲೋಕದಲ್ಲಿ ನಾರಾಯಣನ ಭಕ್ತನಾದ ಬಲಿಚಕ್ರವರ್ತಿ ಜೀವಿಸ್ತಿದ್ದಾರೆ. ಬಲಿಚಕ್ರವರ್ತಿನ ರಾಕ್ಷಸರಲ್ಲೇ ಪವಿತ್ರವಾದ ರಾಕ್ಷಸ ಅಂತ ಹೇಳ್ಕೊಳ್ತಾರೆ. ಸುತಳ ಲೋಕನ ವಿಶ್ವಕರ್ಮ ತಯಾರಿಸಿದ್ದು. ನಿಮ್ಮಲ್ಲಿ ತುಂಬಾ ಜನರಿಗೆ ಬಲಿಚಕ್ರವರ್ತಿಯ ಸ್ಟೋರಿ ಗೊತ್ತಿರುತ್ತೆ. ಶ್ರೀ ಮಹಾವಿಷ್ಣು ವಾಮನನ ಅವತಾರದಲ್ಲಿ ಬಲಿಚಕ್ರವರ್ತಿಯ ಮೇಲೆ 3ನೇ ಹೆಜ್ಜೆನ ಇಕ್ಕಿ ಅವನನ್ನ ಸುತಳ ಲೋಕಕ್ಕೆ ಕಳಿಸ್ಬಿಡ್ತಾರೆ. ಬಲಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ರಿಂದ ಶ್ರೀ ಮಹಾವಿಷ್ಣು ಪ್ರಸನ್ನರಾದರು. ಆವಾಗ ವಿಷ್ಣು ಯಾವತ್ತಾದರೂ ದೇವಲೋಕಕ್ಕೆ ರಾಜನಾಗಿ ಮಾಡ್ತೀನಿ ಅಂತ ವಿಷ್ಣು ಬಲಿಗೆ ವರ ನೀಡಿದ್ರು. 11ನೇದು ತಲಾತಲ ಲೋಕ. ಇಲ್ಲಿ ಮಾಯಾ ಅನ್ನೋ ಅಸುರ ಜೀವಿಸ್ತಿರ್ತಾರೆ. ಈ ಅಸುರನಿಗೆ ಮಾಯೆಗಳನ್ನ ಮಾಡೋದು ಕೈ ಬಂದ ಕಲೆ. ಇವರಿಗೆ ಮಾಯಾಜಾಲದಲ್ಲಿ ತುಂಬಾ ಹಿಡಿತಾ ಇರುತ್ತೆ. 12ನೇದು ಮಹಾತಲ ಲೋಕ. ಈ ಲೋಕದಲ್ಲಿ ಕಶ್ಯಪ ಮಹರ್ಷಿ ಪತ್ನಿಯಿಂದ ಉತ್ಪನ್ನವಾದ ಸರ್ವ ಸರ್ಪಗಳ ಸಮುದಾಯ ಇರುತ್ತೆ. ಇದರಲ್ಲಿ ಕುಕ್, ಕಾಲಿಯಾ, ನಕ್ಷಕ್, ಸುಶೀಲ್ ಮತ್ತು ಆದಿ ಅನ್ನೋ ಸರ್ಪಗಳು ನಿವಾಸವಿರುತ್ತೆ. 13ನೇದು ರಸತಲ ಲೋಕ. ಈ ಲೋಕನ ರಾಕ್ಷಸರ ಮನೆ ಅಂತಾನು ಹೇಳ್ತಾರೆ. ಈ ಲೋಕದಲ್ಲಿ ಎಷ್ಟೋ ಶಕ್ತಿವಂತರಾದ ದಾನವರು, ದೈತ್ಯರು ಜೀವಿಸ್ತಿರ್ತಾರೆ. ಈ ಲೋಕದಲ್ಲಿರೋ ರಾಕ್ಷಸರು ದೇವತೆಗಳಿಗೆ ಚಿರಕಾಲ ಶತ್ರುಗಳು. 14ನೇದು ಪಾತಾಳ ಲೋಕ. ಈ ಲೋಕದಲ್ಲಿ ಸೈನ್ಯ, ಕೊಲ್ಕಿ, ಮಹಾಸೈನ್ಯ, ಸೋಹಿತ್, ಧನಂಜಯ, ಧೃತರಾಷ್ಟ್ರ, ಸಂಗಾಸುರ್, ಅಥರ್ ಮತ್ತು ದೇವದತ್ತದ ಹಾಗೆ ಎಷ್ಟೋ ಡೇಂಜರಸ್ ಆದ ನಾಗಗಳಿರುತ್ತೆ. ಈ ಲೋಕಕ್ಕೆ ರಾಜ ವಾಸುಕಿ. ಪಾತಾಳ ಲೋಕದ ರಾಜಧಾನಿ ಭೋಗವತಿಯಲ್ಲಿ ವಾಸುಕಿ ನಿವಾಸವಿರ್ತಾರೆ. ಒಂದಾನೊಂದು ಕಾಲದಲ್ಲಿ ನಾರದರು ಪಾತಾಳ ಲೋಕದಿಂದ ಸ್ವರ್ಗ ಲೋಕಕ್ಕೆ ಹೋದ್ರು. ಆವಾಗ ನಾರದರು ಪಾತಾಳ ಲೋಕ ಸ್ವರ್ಗ ಲೋಕಕ್ಕಿಂತ ಎಷ್ಟೋ ಸುಂದರವಾಗಿದೆ ಅಂತ ಇಂದ್ರನ ಬಳಿ ಹೇಳ್ತಾರೆ. ಪಾತಾಳ ಲೋಕದಲ್ಲಿ ಸೂರ್ಯನ ಬೆಳಕು ಇಲ್ಲದೆ ಇರೋದ್ರಿಂದ ನಾಗಗಳ ತಲೆ ಮೇಲೆ ನಾಗಮಣಿಗಳು ಹೇಗೆ ಪ್ರಕಾಶಿಸುತ್ತೆ ಅಂದರೆ ಆ ಬೆಳಕಲ್ಲಿ ಪೂರ್ತಿ ಪಾತಾಳ ಲೋಕ ಹೊಳಿತಾ ಇರುತ್ತೆ. ಹಾಗೆ ಈ ಲೋಕದಲ್ಲಿ ಸುಂದರವಾದ ನದಿಗಳು, ಸರೋವರಗಳು ಕೂಡ ಇದೆ. ಪಾತಾಳ ಲೋಕದ ಕೆಳಗೆ 2 ಲೋಕಗಳಿವೆ. ಅದರಲ್ಲಿ ಮೊದಲನೇದು ಪಿತೃಲೋಕ. ಈ ಲೋಕದಲ್ಲಿ ನಮ್ಮ ಪೂರ್ವಿಕರು ನಿವಾಸವಿರ್ತಾರೆ. ಮರಣ ಹೊಂದಿದ ನಮ್ಮ ಪೂರ್ವಿಕರ ಆತ್ಮಗಳು ಪಿಂಡ ಪ್ರದಾನದ ನಂತರ ಈ ಲೋಕಕ್ಕೆ ಸೇರ್ಕೊಳ್ಳುತ್ತೆ. 2ನೇದು ನರಕ ಲೋಕ. ಭೂಮಿ ಮೇಲೆ ಯಾರು ಹೆಚ್ಚು ಪಾಪಗಳನ್ನ ಮಾಡ್ತಾರೋ ಅವರು ಮರಣದ ನಂತರ ನರಕ ಲೋಕಕ್ಕೆ ಹೋಗ್ತಾರೆ. ಈ ಲೋಕದಲ್ಲಿ ಅಂತಹ ಪಾಪಿಗಳಿಗೆ ಶಿಕ್ಷೆ ನೀಡಿ ಹಿಂಸಿಸ್ತಾ ಇರ್ತಾರೆ. ಇಲ್ಲಿಗೆ ಸೇರಿರೋ ಆತ್ಮಗಳು ತಕ್ಕ ಶಿಕ್ಷೆ ಅನುಭವಿಸಿದ ನಂತರ ಮತ್ತೆ ಜನ್ಮಿಸ್ತಾರೆ. ನರಕ ಲೋಕ ಸೂರ್ಯನ ಪುತ್ರನಾದ ಯಮಧರ್ಮರಾಜನ ವಶದಲ್ಲಿರುತ್ತೆ.
ಇಲ್ಲಿ ಅವರ ಸಹಾಯಕನಾದ ಚಿತ್ರಗುಪ್ತನ ಜೊತೆ ಸೇರಿ ಪಾಪಗಳಿಗೆ ಶಿಕ್ಷೆ ವಿಧಿಸ್ತಾರೆ. ಇಲ್ಲಿವರೆಗೂ ನಾವು ಮಾತಾಡಿಕೊಂಡ ಎಲ್ಲ ಲೋಕಗಳು ಕೂಡ ಸನಾತನ ಧರ್ಮದಲ್ಲಿ ವಿವರಿಸಲಾಗಿದೆ. ಆದರೆ ಇದೆಲ್ಲದರಲ್ಲಿ ವೈಕುಂಠ ಲೋಕ ಇಲ್ವಲ್ಲ ಅಂತ ನಿಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಬಂದಿರುತ್ತೆ. ವೈಕುಂಠ ಲೋಕ ಅನ್ನೋದು ಮಹಾವಿಷ್ಣುವಿನ ನಿವಾಸ ಸ್ಥಳ. ಇದನ್ನ ಆಧ್ಯಾತ್ಮಿಕ ಲೋಕ ಅಂತಾನು ಹೇಳ್ತಾರೆ. ಇದು 14 ಲೋಕಗಳಲ್ಲಿ ಒಂದಾಗಿ ಬರಲ್ಲ. ನಾವು ಮಾತಾಡ್ಕೊಂಡ 14 ಲೋಕಗಳು ಸಹ ಮೆಟೀರಿಯಲ್ ವಾಲ್ಟ್ ಆರ್ ಮೆಟೀರಿಯಲ್ ರಿಯಲಮ್ ಕೆಳಗೆ ಬರುತ್ತೆ. ಈ ಮೆಟೀರಿಯಲ್ ರಿಯಲಮ್ ಒಳಗೆ ಕೆಲವು ಕೋಟಿ ಲಕ್ಷಗಳಷ್ಟು ಯೂನಿವರ್ಸ್ ಇರುತ್ತೆ. ಈ ಎಲ್ಲ ಬ್ರಹ್ಮಾಂಡಗಳಲ್ಲಿ ಅವುಗಳಿಗೆ ಸಂಬಂಧಿಸಿರೋ ಲೋಕದಲ್ಲಿರುತ್ತೆ. ಆದ್ರಿಂದಲೇ ವೈಕುಂಠಕ್ಕೆ ಈ 14 ಲೋಕಗಳ ಜೊತೆ ಸಂಬಂಧ ಇರಲ್ಲ. ಕೇವಲ ಮೋಕ್ಷ ಸಿಕ್ಕಿದ್ರೇನೆ ಯಾವುದಾದ್ರೂ ಆತ್ಮ ಈ ಲೋಕನ ಸೇರ್ಕೊಳ್ಳುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.